ಜೆಡಿಎಸ್ ಪಕ್ಷದ 25 ವರ್ಷದ ರಜತ ಮಹೋತ್ಸವ. ಯಶವಂತಪುರ ಕ್ಷೇತ್ರದ ನಾಡಪ್ರಭು ಕೆಂಪೇಗೌಡ ವಾರ್ಡ್ನ ಜಿ ಹೊಸಹಳ್ಳಿ ಜೆಡಿಎಸ್ ವತಿಯಿಂದ ಪ್ರಾದೇಶಿಕ ಜೆಡಿಎಸ್ ಪಕ್ಷದ 25 ವರ್ಷದ ರಜತ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಟಿಎನ್ ಜವರಾಯಿಗೌಡ ಭಾಗವಹಿಸಿ ಬೃಹತ್ ಕೇಕ್ ಕತ್ತರಿಸಿ ಕಾರ್ಯಕರ್ತರೊಂದಿಗೆ ಸಂಭ್ರಮ ಹಂಚಿಕೊಂಡರು. ಸಾರ್ವಜನಿಕರಿಗೆ ಸಿಹಿ ವಿತರಣೆ ಮಾಡಲಾಯಿತು. ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಜವರಾಯಿಗೌಡ, ಜೆಡಿಎಸ್ ಪಕ್ಷಕ್ಕಾಗಿ ಎಂದಿಗೂ ದೇವೇಗೌಡರ ಹೋರಾಟವೇ ನಮ್ಮೆಲ್ಲರಿಗೂ ಸ್ಫೂರ್ತಿ. ಆಡಳಿತಾರೂಢ ಪಕ್ಷದ ನಿರ್ಲಕ್ಷ್ಯದಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ. ಜನರು ಬೇಸತ್ತು ಹೋಗಿದ್ದು ದೇವೇಗೌಡರು, ಕುಮಾರಸ್ವಾಮಿ, ನಿಖಿಲ್ ನೇತೃತ್ವದಲ್ಲಿ ಜೆಡಿಎಸ್ ಮತ್ತೆ ಅಧಿಕಾರಕ್ಕೆ ಬರುವುದು ಖಚಿತ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಯಶವಂತಪುರ ಜೆಡಿಎಸ್ ಕಾರ್ಯಕ್ರಮ ಯಶಸ್ವಿ. ಅದೊಂದೇ ನಮ್ಮ ದೇವೇಗೌಡರು ಕರ್ನಾಟಕ ರಾಜ್ಯದಲ್ಲಿ 1965ರಿಂದ ಇಲ್ಲಿವರೆಗೂ ಏನು ಹೋರಾಟ ಮಾಡ್ಕೊಂಡು ಬಂದು ಅದು ಅವರ ಇತಿಹಾಸವನ್ನು ಇಟ್ಕೊಂಡು ನಮ್ಮ ಪಕ್ಷವನ್ನು ಕಟ್ಟಿ ಬೆಳೆಸಬೇಕಾಗಿದೆ. ಇದಕ್ಕೆ ಬೇರೆ ಯಾವುದೋ ಇತಿಹಾಸ ಇಲ್ಲ. ಬಿಜೆಪಿ ಇತಿಹಾಸ ಇದೆ, ಕಾಂಗ್ರೆಸ್ ಇತಿಹಾಸ ಇದೆ. ನಮಗೆ ದೇವೇಗೌಡ ಕುಮಾರಣ್ಣನವರ ಇತಿಹಾಸವೇ ಒಂದೇ ಮುಂದಿಟ್ಕೊಂಡು ಅವ್ರ ಹೋರಾಟಗಳನ್ನ ಮುಂದಿಟ್ಕೊಂಡು ಪಕ್ಷವನ್ನು ಸಂಘಟಿಸಬೇಕಾಗಿದೆ. ಹಾಗಾಗಿ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಏನಿದ್ದಾರೆ ಅವರೆಲ್ಲ ಗಟ್ಟಿಗಳು ಯಾವುದೇ ಆಸೆ ಅನಿಸಿಗಳಿಗೆ ಒಳಗಾಗದೆ ಪಕ್ಷದ ಕೆಲಸವನ್ನು ಮಾಡತಕ್ಕಂಥ ಇಂಥ ಕಾರ್ಯಕರ್ತರು ಯಾವುದೇ ಆಸೆಗೆ ಬಲಿಯಾಗದೆ ಈ ಪಕ್ಷದ ಸಿದ್ಧಾಂತವನ್ನು ಒಪ್ಪಿಕೊಂಡು ನಮ್ಮ ಜೊತೆಲಿ 4 ಚುನಾವಣೆಗಳು ಪ್ರತಿ ದಿವಸ 2013ರಿಂದ 2023ವರೆಗೂ ನಮ್ಮ ಕಾರ್ಯಕರ್ತರು ಇನ್ನೂ ಹೆಚ್ಚಾಗಿ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸದಲ್ಲಿ ಪಕ್ಷವನ್ನು ಸಂಘಟನೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ನಮ್ಮ ಮುಖಂಡರಿಗೆ ಕಾರ್ಯಕರ್ತರಿಗೆ ತುಂಬ ಅಭಿನಂದನೆ ಸಲ್ಲಿಸ್ತಾ ಇವತ್ತೇನು ಒಂದು ಒಳ್ಳೆ ಕೆಲಸ ಮಾಡಿದ್ದೀರ. ಇದಕ್ಕೆ ತಮ್ಮೆಲ್ಲ ಮುಖಂಡರಿಗೆ ಅಭಿನಂದನೆ ಸಲ್ಲಿಸ್ತಾ ಸರ್ ಹೇಳಿ ಸರ್, ಇವತ್ತು ಸಂಭ್ರಮಾಚರಣೆ ಮಾಡಿದ್ರೆ ಏನು ಹೇಳ್ತೀರಾ? ಏನು ನಮ್ಮ JDS ಪಕ್ಷದಲ್ಲಿ ಮೊದಲ ಬಾರಿಗೆ ನಮ್ಮ ತಿಪ್ಪೇನಹಳ್ಳಿಯಲ್ಲಿ ನಮ್ಮ ಮಂಜಣ್ಣನವರ ನೇತೃತ್ವದಲ್ಲಿ ಏನು JDS 25ನೇ ವರ್ಷದ ಬೆಳ್ಳಿ ಹಬ್ಬ ಆಚರಣೆ ನಡೀತು. ಅದು ಮುಂದುವರಿದ ಭಾಗವಾಗಿ ಇವತ್ತು ಜಿ ಹೊಸಳ್ಳಿ ದಕ್ಷಿಣ ವಾರ್ಡು ಈಗ ಕೆಂಪೇಗೌಡ ಹೊಸ ವಾರ್ಡ್ ಆಗಿದೆ. ಆ ವಾರ್ಡಲ್ಲೇನು ಒಂದು JDS ಪಕ್ಷ ಒಂದು ಸಂಘಟನೆ ಆಗಬೇಕು ಮತ್ತು 25ನೇ ವರ್ಷದ ಬೆಳ್ಳಿ ಹಬ್ಬ ಒಂದು ಆಚರಣೆ ಮಾಡಬೇಕು ಅಂತೇಳಿ ನಮ್ಮ ನಾರಾಯಣಪ್ಪಣ್ಣವರು, ಕೇಶವಣ್ಣವರು, ಚೆಲ್ವಣ್ಣವರು, ಚಂದ್ರಣ್ಣವರು ಎಲ್ಲ ಲೀಡರ್ಗಳು ಎಲ್ಲ ಸೇರಿ ಒಂದು ಆಚರಣೆ ಮಾಡಿದ್ದಾರೆ. ಇದಕ್ಕೆ ನಮ್ಮ ಪಕ್ಷದ ಮುಖಂಡರಾದಂಥ ನಮ್ಮ ಎಲ್ಲರ ನೆಚ್ಚಿನ ನಾಯಕರಾದಂಥ TN ಜವರಾಯಿಗೌಡರು ಮತ್ತು ನಮ್ಮ ಮಾಜಿ BJP ಸದಸ್ಯರಾದಂಥ ಹನುಮಂತೇಗೌಡರು ಹಾಗೆ ಎಲ್ಲ ಮುಖಂಡರು ಬಂದು ಇದಕ್ಕೇನೊಂದು ಎಲ್ಲರಿಗೊಂದು ಬೆಳಗ್ಗೆ ಒಂದು ಸಿಹಿ ಕಾರ್ಯಕ್ರಮ ಮಾಡಿ ಮತ್ತು ಸಿಹಿ ಕೊಟ್ಟು ಒಂದು ಕಾಫಿ ಟೀ ವ್ಯವಸ್ಥೆ ಮಾಡಿ ಮತ್ತು ಎಲ್ಲರಿಗೂ ಒಂದು ಕೇಕ್ ಕಟ್ ಮಾಡಿ ಶಾಲಾ ಮಕ್ಕಳಿಗೆಲ್ಲ ಇಲ್ಲಿ ಬಂದವರಿಗೆಲ್ಲ ಒಂದು ಕೇಕ್ ಕೊಡೋ ಸ್ವೀಟ್ ಕೊಡೋ ಮುಖೇನ ಎಲ್ಲ ಒಂದು ಆಚರಣೆ ಮಾಡಿದ್ದಾರೆ. ಎಲ್ರಿಗೂ ಇದೇ ಥರ ಎಲ್ರಿಗೂ ಒಂದು ಒಳ್ಳೆಯದಾಗಲಿ ಮತ್ತು ಪಕ್ಷ ಹಿಂಗೆ ಸಂಘಟನೆ ಆಗಲಿ. ಅದಲ್ಲದೆ ಮತ್ತು ಭಾನುವಾರ ನಮ್ಮ ಮಹಿಳಾ ಅಧ್ಯಕ್ಷ ಸಾಕಮ್ಮನವರ ನೇತೃತ್ವದಲ್ಲಿ ಆ ಒಂದು ಚೇತನ್ ಸರ್ಕಲಲ್ಲಿ ಅಲ್ಲೂ ಒಂದು ಒಳ್ಳೆ ಅದ್ದೂರಿ ಕಾರ್ಯಕ್ರಮ ಮಾಡಬೇಕು ಅಂತ ಹೊರಟಿದ್ದಾರೆ. ಹೆಣ್ಮಕ್ಳು ಎಲ್ಲ ಸೇರಿ ಮಾಡ್ತಾಯಿದ್ದಾರೆ. ಅವ್ರಿಗೂ ಸಹ ಒಳ್ಳೆಯದಾಗಲಿ. ಭಾನುವಾರ ನಾವು ನಿಮ್ಮ ಮುಖ್ಯನ ಕೇಳ್ಕೊತಾ ಇದ್ದೀವಿ. ಭಾನುವಾರ ಬೆಳಗ್ಗೆ ಒಂದು 9 ಗಂಟೆಗೆ ಅಂದ್ರಳ್ಳಿ ಭಾಗದ ಚೇತನ್ ಸರ್ಕಲಲ್ಲಿ ಒಂದು ಕಾರ್ಯಕ್ರಮ ಇದೆ. ದಯವಿಟ್ಟು ಎಲ್ಲರೂ ಬಂದು ಅಲ್ಲಿ ಸೇರ್ಕೊಬೇಕಾಗಿ ಎಲ್ಲರಿಗೂ ಮನವಿ ಮಾಡ್ಕೊಳ್ತಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಜಾತ್ಯತೀತ ಜನತಾದಳ ಪಕ್ಷ ದೇವೇಗೌಡರ ಅಪ್ಪಾಜಿಯವರು 25 ವರ್ಷದಲ್ಲಿ ಸ್ಥಾಪನೆ ಮಾಡಿದ್ರು. ಅಂದಿಂದ ಅವತ್ತಿಂದ ಇವತ್ತಿಗೆ 25 ವರ್ಷಗಳು ಕಳೆದಿದೆ. 2025ನೇ ಇಸ್ವಿಗೆ 25ನೇ ವರ್ಷದ ಒಂದು ವಾರ್ಷಿಕೋತ್ಸವವನ್ನು ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ನಾಡಪ್ರಭು ಕೆಂಪೇಗೌಡ ವಾರ್ಡ್ಗೆ ಸೇರ್ಕೊಂಡಿರ್ತಕ್ಕಂಥ ಜಿ ಹೊಸಳ್ಳಿನಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂಥ TN ಜವರಾಯಿಗೌಡರು ಹಾಗೂ ಹನುಮಂತೇಗೌಡರು, ಸಂತೋಷ್ ಗೌಡರು, ಅರುಣ್ ಗೌಡರು, ಗೋಪಾಲಣ್ಣವರು ಮತ್ತು ನಮ್ಮ ಮಂಜಣ್ಣವರು
ಎಲ್ಲ ನಮ್ಮ ಚಂದ್ರನವರು ಮಹಿಳಾ ಅಧ್ಯಕ್ಷರಾದಂಥ ಸಾಕಮ್ಮನವರು ಇರ್ತಕ್ಕಂಥ ನಮ್ಮ ಕ್ಷೇತ್ರದ ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಬಂಧುಗಳನ್ನು ಒಳಗೊಂಡು ಹೊಸಳ್ಳಿನಲ್ಲಿ 2025 ಇಸ್ವಿಗೆ ನಮ್ಮ ಪಕ್ಷ 25ನೇ ವರ್ಷದ ವಾರ್ಷಿಕೋತ್ಸವವನ್ನು ಕೇಕ್ ಕಟ್ ಮಾಡುವುದರ ಮೂಲಕ ಸಾರ್ವಜನಿಕ ಸಿಹಿ ಹಂಚುವುದರ ಮೂಲಕ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ವ್ಯವಸ್ಥಿತವಾಗಿ ನಡೆಸ್ಕೊಟ್ಟಿದ್ದೀವಿ. ನಮ್ಮ JDS ಪಕ್ಷಕ್ಕೆ ಮುಂದಿನ ದಿನ ಒಳ್ಳೆ ರೀತಿಯ ಅವಕಾಶ ಸಿಕ್ಕಿ ನಮ್ಮ ರಾಜ್ಯವನ್ನು ಆಳಬೇಕು. ಕಾರಣ ಯಾಕೆಂದರೆ ಈ ನಮ್ಮ ಪಕ್ಕದ ರಾಜ್ಯ ತಮಿಳುನಾಡು, ಆಂಧ್ರ ಪ್ರದೇಶ ಎಲ್ಲ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಆಡಳಿತ ನಡೆಸ್ತಾ ಇದೆ. ನಮಗೆ ಪ್ರಾದೇಶಿಕ ಪಕ್ಷಗಳ ಆಡಳಿತ ಇದ್ದರೆ ಮಾತ್ರ ನಮ್ಮ ರಾಜ್ಯದ ಜನಗಳಿಗೆ ಏಳಿಗೆಗೆ ಒಳ್ಳೆಯದಾಗಲಿಕ್ಕೆ ಮತ್ತು ನಮ್ಮ ಭವಿಷ್ಯನ ರೂಪಿಸ್ಕೊಳ್ಳಿಕ್ಕೆ ಅವಕಾಶ ಆಗ್ತಕ್ಕಂಥದ್ದು. ರಾಷ್ಟ್ರೀಯ ಪಕ್ಷಗಳಿಂದ ನಾವ್ಯಾರೂ ಹಕ್ಕನ್ನು ಕೇಳುವಂಥ ಸ್ಥಿತಿಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬೆಳಗ್ಗೆ ಆದರೆ JDS 25ನೇ ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ MLA ಕ್ಷೇತ್ರದ MLA ಅವರಾದಂಥ ದೇವರಾಯಿಗೌಡರವರು ಹಾಗೂ ಹನುಮಂತೇಗೌಡರು, BBMP ಮಾಜಿ ಸದಸ್ಯರು, ಮತ್ತು ಅರುಣ್ಗೌಡರು, ಏರವಳ್ಳಿ ವಾರ್ಡ್ ಮುಖಂಡರು, ಮತ್ತು ತಿಪ್ಪೇನಹಳ್ಳಿ ಮಂಜುಸರು, ಚೆಲುವಣ್ಣವರು ಮತ್ತು ಕೇಶವಣ್ಣವರೆಲ್ಲ ಇಲ್ಲಿ ಆಚರಿಸಿದ್ದಾರೆ. ಹಾಗಾಗಿ ನಾವು ಹೆಣ್ಮಕ್ಳೆಲ್ಲ ಬಂದಿದ್ದೀವಿ. ನಮ್ಮ JDS ಎಲ್ಲೂ ಇದು ಮಾಡಬಾರ್ದು, ಮುಂದಿನ ಪೀಳಿಗೆಗೆ ಒಂದು ಇದಾಗಬೇಕು. ಪ್ರಾದೇಶಿಕ ಪಕ್ಷ ಆಗಿರೋದ್ರಿಂದ ನಾವು ರಾಷ್ಟ್ರೀಯ ಪಕ್ಷಗಳಾದರೆ ಏನು ಕೇಳ್ಕೊಳ್ಳೋಕ್ಕಾಗ್ತಾ ಇಲ್ಲ. ನೆಕ್ಸ್ಟು ನಮ್ಮ ಪ್ರಾದೇಶಿಕ ಪಕ್ಷ JDS ಎಲ್ಲ ಕಡೆ ಬರಬೇಕು ಅಂತಲೇ ನಮಗೆ ಒಂದು ಆಸೆ ಇದೆ. ನಾವೆಲ್ಲ ದೇವೇಗೌಡರು ಫ್ಯಾನ್ಸು. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಹೋರಾಟ ಮಾಡಬೇಕು. ಎಲ್ಲರೂ ನಮ್ಮ JDSಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಅನೇಕ ಮುಖಂಡರು, ಸ್ಥಳೀಯ ಕಾರ್ಯಕರ್ತರು, ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಮಹೋತ್ಸವವನ್ನು ಯಶಸ್ವಿಗೊಳಿಸಿದರು.